ನಮ್ಮ ರೈತರು ಏನಕ್ಕೋಸ್ಕರ ಬೇಲಿ ತಂತಿ ಹಾಕ್ಸ್ಕೋಬೇಕು ಅಂದರೆ ಒಂದು ಒತ್ತುವರಿನೇ ಆಗಲಿ, ಇನ್ನೊಂದು ಆಡುನೋ ಕುರಿನೋ ಒಂದು ದನನೋ ಒಂದು ಮನುಷ್ಯರು ಏನೂ ಹೋಗೋಕ್ಕಾಗಲ್ಲ. ನಮ್ಮದು ಬಂದು ಕಂಪ್ನಿಯಿಂದನೇ 10 ವರ್ಷ ಗ್ಯಾರಂಟಿ ಇರುತ್ತೆ. ಟಾಟಾ ತಂತಿ ಹಾಕ್ಸ್ಕೊಂಡ್ರೆ ಸೇಫ್ಟಿ ಇರುತ್ತೆ ಸರ್. ಇನ್ನೊಂದು ನಮ್ಮ ಹತ್ರ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅಂದರೆ ನಾವು ಎಲ್ಲರಿಗಿರೋ ಕೊಡೋ ಬಜೆಟ್ಗಿನ್ನ ಫುಲ್ಲು ಅತಿ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾಯಿದ್ದೀವಿ. ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಪರಿಚಯ? ಸರ್ ನಮ್ಮ ಹೆಸರು ರವಿ ಅಂತ. ನಾವು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮ ಗ್ರಾಮ ಬಂದು ಅರೇಕಲ್ದೊಡ್ಡಿ. ನಾವು ಒಂದು 5-6 ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾಯಿದ್ದೀವಿ. ನಮ್ದು ಯಾವ ಥರ ವರ್ಕು ಅಂದರೆ ಸರ್, ಇಲ್ಲಿ ನೋಡ್ತಾ ಇದ್ದೀರಾ ಸರ್, ನಮ್ಮದು ತಂತಿ ಬರುತ್ತೆ, ಅದು ಬಿಟ್ಟರೆ ಮೆಶ್ ಬರುತ್ತೆ, ಹಲ್ವಾರು ಥರ ಐತೆ. ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರದಲ್ಲಿ ಮಾಡಿಕೊಡ್ತಾಯಿದ್ದೀವಿ. ಇದು ನೋಡ್ತಾ ಇದ್ದೀರಾ 7 ಅಡಿ ಕಲ್ಲು. ಇದು ಬಂದು ನಾವು 6 ಲೇಯರ್ ತಂತಿ ಹಾಕ್ತೀವಿ. ಇಲ್ಲಿ ಕಸ್ಟಮರು 4 ಲೇಯರ್ ತಂತಿನೇ ಸಾಕು ಅಂತ ಹೇಳಿದ್ರು. ನಾವು ಅದರಿಂದ 4 ಲೇಯರ್ ತಂತಿ ಹಾಕಿದ್ವಿ. ಇಲ್ಲಿ ನೋಡಿ ಯಾವ ಥರ ಟೈಟಲ್ ಐತೆ ಅಂತ. ಫುಲ್ ಟಾಟಾದೇ ಯೂಸ್ ಮಾಡೋದು. ಆಮೇಲೆ ಈ ಕಟ್ಟೋ ತಂತಿ ಬಂದು ಜಿಂಕ್ ಕೋಟೆಡ್ ಹಾಕ್ಕೊಡ್ತೀವಿ. ಆಮೇಲೆ ಇದು 8 ಕಲ್ಗೆ 2 ಸಪೋರ್ಟ್ ಕಲ್ಲು ಬರುತ್ತೆ. ಇದು ಕೊಡೋದ್ರಿಂದ ಫುಲ್ಲು ಸೇಫ್ಟಿ ಇರುತ್ತೆ, ಬಂದೋಬಸ್ತ್ ಫುಲ್ ಕಲ್ಲು ನೋಡಿ ಯಾವ ಥರ ಐತೆ ಅಂತ. ಒಂದೇ ಲೆವೆಲಲ್ಲಿ ಒಂದೇ ಶಿಸ್ತಲ್ಲಿ ಐತೆ. ನಮ್ಮ ಕಲ್ಲು ಬಂದು ಕೋಲಾರ, ಅದು ಬಿಟ್ಟರೆ ಹೊಸಪೇಟೆಯಿಂದ ಕಲ್ಲು ಬರುತ್ತೆ. 8 ಅಡಿ ಕಲ್ಲು ಸಿಗುತ್ತೆ, 7 ಅಡಿ ಕಲ್ಲು ಸಿಗುತ್ತೆ. ನಮ್ಮ ಹತ್ರ 6 ಅಡಿ ಕಲ್ಲು ಸಿಗುತ್ತೆ. ಒಂದೊಂದು ಕಲ್ಗೂ ಒಂದೊಂದು ಥರ ರೇಟ್ ಇರುತ್ತೆ. ತಂತಿಗೆ ಒಂದು ರೇಟ್ ಇರುತ್ತೆ, ಮೆಸ್ಗೆ ಒಂದು ರೇಟ್ ಇರುತ್ತೆ, ಕಾಂಪೌಂಡ್ ವಾಲ್ ಅಂತ ಮಾಡ್ತೀವಿ, ಅದಕ್ಕೆ ಒಂದು ಸ್ವಲ್ಪ ರೇಟ್ ಆಗುತ್ತೆ. ನಮ್ಮ ರೈತರು ಏನಕ್ಕೋಸ್ಕರ ಬೇಲಿ ತಂತಿ ಹಾಕ್ಸ್ಕೋಬೇಕು ಅಂದರೆ ಒಂದು ಒತ್ತುವರಿನೇ ಆಗಲಿ, ಇನ್ನೊಂದು ಆಡುನೋ ಕುರಿನೋ ಒಂದು ದನನೋ ಒಂದು ಮನುಷ್ಯರು ಏನೂ ಹೋಗೋಕ್ಕಾಗಲ್ಲ. ಇವರೇನು ಅಂದರೆ ಮನೆ ಮುಂದೆನೇ ಇರೋದು ಅಂತ ಒಂದು 4 ಲೇಯರ್ ಸಾಕು ಅಂತ ಹಾಕ್ಸ್ಕೊಂಡವ್ರೆ ಸೇಫ್ಟಿಗೆ ಅಂತ. ಇದು ಜಮೀನು ಬಂದು ಒತ್ತುವರಿ ಮಾಡಿಬಿಟ್ಟಿದ್ರು. ಇವ್ರು ಬಂದು ಆ ಕಡೆ ಇದ್ದಿದ್ದು, ಅದು ಇನ್ನೂ ಒಂದು 10 ಅಡಿ ಜಾಸ್ತಿ ಸಿಕ್ತು ಇವ್ರಿಗೆ ಜಮೀನಿಗೆ. ಈ ಕಡೆ ಫಸ್ಟು ಈ ಕಡೆ ಇದ್ದರು, ಆಮೇಲೆ ಇಲ್ಲಿಗೆ ಬಂದಮೇಲೆ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಒಂದು 10 ಅಡಿ ಜಾಸ್ತಿ ಸಿಕ್ತು. ಅದು ಕಂಟ್ರೋಲ್ ತಪ್ಪುತ್ತೆ ಸರ್. ಸರ್ ಅದು ಇಂಚಲ್ಲೂ 1 ಅಡಿಗೆ ಇಷ್ಟು ಅಂತಿರುತ್ತೆ. ಎಷ್ಟೋ ಸೈಡ್ಗಳಲ್ಲಿ ಬೆಂಗಳೂರು ಓನರ್ಗಳು ಇರ್ತಾರೆ, ಅವರೆಲ್ಲ ನೋಡ್ಕೊಳಕ್ಕಾಗಲ್ಲ. ಬೇರೆಯವರಾದರೆ ಇವಾಗ ಇಲ್ಲೇ ಹಳ್ಳಿಯವರಾದರೆ ಅಲ್ಲೇ ಇರ್ತಾರೆ, ನೋಡ್ಕೊಂಡು ಇರ್ಬೋದು. ಸಿಟಿಲಿ ಇವಾಗ ಬಂಡವಾಳ ಹಾಕಿರ್ತಾರೆ, ಲಕ್ಷಾಂತರ ರೂಪಾಯಿ ಇರಲ್ಲ. ಯಾರು ಒಂದು ಬೆಳೆನೇ ಆಗ್ಬೋದು, ಏನೋ ಒಂದು ಕಳ್ತನ ಆಗೋದು ಎಲ್ಲ ಆಗುತ್ತೆ. ಒಂದು ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್. ಸೇಫ್ಟಿ ಫುಲ್ಲು ಸೇಫ್ಟಿ ಸರ್. ಬೆಳೆನೂ ಸೇಫ್ಟಿ ಇರುತ್ತೆ, ಜಮೀನು ಸೇಫ್ಟಿ ಇರುತ್ತೆ, ಪ್ರತಿಯೊಂದು ಸೇಫ್ಟಿ ಇರುತ್ತೆ ಒಂದು ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡು ಸರ್. ಇನ್ನೊಂದು ನಮ್ಮ ಹತ್ರ ಏನಕ್ಕೋಸ್ಕರ ಮಾಡಿಸ್ಕೋಬೇಕು ಅಂದರೆ ನಾವು ಎಲ್ಲರಿಗಿರೋ ಕೊಡೋ ಬಜೆಟ್ಗಿನ್ನ ಫುಲ್ಲು ಅತಿ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾಯಿದ್ದೀನಿ ನಾನು. ಒಂದು 4 ಜನನ ಕೇಳಿದ್ರು ನನ್ನ ರೇಟ್ಗೂ ಅವ್ರ ರೇಟ್ಗೂ ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ. ಆ ಥರ ಕೆಲಸ ಮಾಡಿಕೊಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ ಯಾವ ಶಿಸ್ತಲ್ಲಿ ಐತೆ ಅಂತ ಕೆಲಸ. ಒಂದೇ ಲೆವೆಲಲ್ಲಿ ಒಂದೇ ಶಿಸ್ತಲ್ಲಿ ಐತೆ. ಫೆನ್ಸಿಂಗ್ ಎಲ್ಲ ಕರೆಕ್ಟಾಗೈತೆ. ಅದರಲ್ಲೇ ಮೆಸ್ ಹಾಕ್ಸ್ಕೊಂಡ್ರೆ ಮೆಸ್ಸಲ್ಲಿ ಬಂದು ಒಂದು ಕೋಳಿನೂ ನುಗ್ಗೋಕ್ಕಾಗಲ್ಲ. ಫುಲ್ ಜಾಲರಿ ಟೈಪ್ ಇರುತ್ತೆ, ಡೈಮಂಡ್ ಶೇಪಲ್ಲಿ. ಆ ಥರದ್ದು ಮೆಸ್ ವರ್ಕು ಮಾಡ್ಕೊಡ್ತೀವಿ. ತಂತಿ ಬೇಕು ಅಂದರೆ ತಂತಿನೂ ಕಮ್ಮಿ ಬಜೆಟ್ ಅಂದರೆ ತಂತಿ ಒಂದು. ಅದು ಸ್ವಲ್ಪ ಇನ್ನೂ ಸೇಫ್ಟಿ ಇರಲಿ ಅಂದರೆ ಮೆಸ್ ಹಾಕ್ಸ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಕಾಂಪೌಂಡ್ ಅಲ್ಲೆಲ್ಲ ಸ್ವಲ್ಪ ರೇಟ್ ಆಗುತ್ತೆ. ಅದು ಏನಿದ್ರು ಬೆಂಗಳೂರವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡಿರ್ತಾರೆ, ಅಂಥವ್ರಿಗೆ ಸರಿಯದು. ನಮ್ಮ ರೈತರಿಗೆ ಏನು ಅಂದರೆ ತಂತಿ ಆದರೆ 6 ಲೇಯರ್ ತಂತಿ ಬರುತ್ತೆ. ಇದು 4 ಲೈನ್ ಐತೆ. 7 ಲೈನ್ ಹಾಕ್ಕೊಡಿ ಅಂದರೂ ಹಾಕ್ಕೊಡ್ತೀನಿ. ಅರ್ಧ ಅಡಿ, ಮುಕ್ಕಾಲು ಅಡಿಗೆಲ್ಲ ಬರುತ್ತೆ. ಆ ಥರ ಹಾಕ್ಕೊಡ್ತೀನಿ. ಆ ಥರ ರೇಟು ಇರುತ್ತೆ. ನಾವು ಮ್ಯಾಕ್ಸಿಮಮ್ 6 ಲೈನೇ ಹಾಕೋದು ನಾವು. ಅದ್ರ ಮೇಲೆ ಬೇಕು ಅಂದರೂ ಹಾಕ್ಕೊಡ್ತೀವಿ ನಾವು, ಅದರಲ್ಲೇನೂ ಇಲ್ಲ. ನಮ್ಮ ಹತ್ರ ಹಾಕ್ಸ್ಕೊಂಡಷ್ಟು ಬೆನಿಫಿಟ್ ಇರುತ್ತೆ ಸರ್. ಮತ್ತೆ ನಾವು ಕೆಲವು ತಂತಿಗಳು ನೋಡಿದ್ದೀನಿ, ಯಾವ ಥರ ಅದು ನಿಮ್ಮ ಸೇಫ್ಟಿ ಕೊಡ್ತೀವಿ ಸರ್? ನಮ್ಮದು ಬಂದು ಕಂಪ್ನಿಯಿಂದನೇ 10 ವರ್ಷ ಗ್ಯಾರಂಟಿ ಇರುತ್ತೆ. ಟಾಟಾ ತಂತಿ ಹಾಕ್ಸ್ಕೊಂಡ್ರೆ ಸೇಫ್ಟಿ ಇರುತ್ತೆ. ಬೇರೆಯವರೆಲ್ಲ ಬೇರೆ ಎಲ್ಲ ಹಾಕ್ತಾರೆ, ಅವೆಲ್ಲ ವೇಸ್ಟ್ ಆಗುತ್ತೆ. ಟಾಟಾ ಬಂದು 10-15 ವರ್ಷ ಬರುತ್ತೆ. 30 ವರ್ಷ ಅಂತೂ ಪಕ್ಕ ಇರುತ್ತೆ. ಅವರೇ ಒಂದು 10-15 ವರ್ಷ ಅಂತ ಹೇಳಿದ್ರೆ ಒಂದು 30 ವರ್ಷ ಅಂತೂ ಬರುತ್ತೆ. ಇವಾಗ ಸುಮಾರು ಕಡೆ, ಹಲ್ವಾರು ಕಡೆ ನಾವು 10 ವರ್ಷ ಗ್ಯಾರಂಟಿ ಕೊಡ್ತೀವಿ, 20 ವರ್ಷ ಗ್ಯಾರಂಟಿ ಕೊಡ್ತೀವಿ, ಫ್ರೀ ಸರ್ವಿಸು ಅಂತಾರೆ. ನಮ್ಗೆ ಬರೋದೇ ಅದ್ರಲ್ಲಿ ಕೂಲಿ ದುಡ್ಡು. ನಾವು ಫ್ರೀ ಸರ್ವಿಸ್ ಅಂತೂ ಮಾಡೋಕ್ಕಾಗಲ್ಲ. ಏನಿದ್ರು ಬೇಕಾದರೆ ಏನಾದರೂ ಆದರೆ ಬಂದು ರೀವರ್ಕ್ ಮಾಡಿಕೊಡ್ತೀವಿ. ಅದರಲ್ಲಿ ಲೇಬರ್ ಕಾಸ್ಟ್ ಏನಿರುತ್ತೋ ಅದು ಮಾಡಿಕೊಡ್ತೀವಿ. ಸುಮ್ಮನೆ ಇವಾಗ ಹೇಳ್ಬಿಡೋದಲ್ಲ, ವೀಡಿಯೋ ಇರುತ್ತೆ ಅಂತ ಒಂದು ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಫೋನ್ ಆಗದೆ ಇರೋದು ಅದೆಲ್ಲ ಮಾಡ್ತಾರೆ. ಅದರಿಂದ ಏನಿರುತ್ತೋ ಅದು ಆ ಕಾಸ್ಟ್ ಹೇಳ್ತೀನಿ. ಏನಾರು ರೀವರ್ಕ್ ಆಯಿತಾ ಅವಾಗ ಬಂದು ಬೇಕಾದರೆ ಮಾಡಿಕೊಡ್ತೀನಿ. ಅದರಲ್ಲಿ ಲೇಬರ್ ಚಾರ್ಜ್ ಏನಿರುತ್ತೋ ಅದು ಪೇ ಮಾಡಿಸ್ಕೋತೀವಿ. ಹೌದು ಸರ್.
ಸರ್ ನಿಮ್ಮ ಫಿನ್ಸಿಂಗ್ ವರ್ಕು ಯಾವ್ಯಾವ ಕಡೆ ಲೊಕೇಶನ್ ಯಾವ ಥರ ಹೇಗೆ ಸರ್ ಸರ್ ನಮ್ಮದು ಬಂದು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಹೋಗಿ ಕೆಲಸ ಮಾಡಿಕೊಡ್ತೀವಿ. ಸ್ಕ್ರೀನಲ್ಲಿ ನನ್ನ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಬಂದು ಖುದ್ದಾಗಿ ಹೋಗಿ ಅಳತೆ ಮಾಡಿ ಕೆಲಸ ಮಾಡಿಕೊಡ್ತೀನಿ. ನಮ್ಮದೇನು ಅಂದರೆ ಕೆಲಸ ಮಾಡಿಸ್ಕೋತೀನಿ ಅಂದರೆ ಮಾತ್ರ ನಾವು ಹೋಯ್ತೀವಿ. ಅವ್ರಿಗೆಲ್ಲ ರೇಟೆಲ್ಲ ಅಡ್ಜಸ್ಟ್ ಆಗಬೇಕು. ಎಲ್ಲ ಪಕ್ಕ ಮಾಡಿಸ್ಕೋತೀವಿ ಅಂದರೆ ಹೋಗುವಾಗ ಅಡ್ವಾನ್ಸ್ ಹಾಕ್ಸ್ಕೋತೀವಿ ಹೋಗೋ ದಿನ. ಏನಾದ್ರು ಲೋಕಲ್ಲು ಅಂದರೆ ಹೋಗಿ ಅಳತೆ ಮಾಡಿ ಅಡ್ವಾನ್ಸ್ ಇಸ್ಕೊತೀವಿ. ಏನೋ ಒಂದು 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಅಂದರೆ ಅವಾಗ ಅಡ್ವಾನ್ಸ್ ಹಾಕ್ಸ್ಕೊತೀವಿ. ಅಂದರೆ ನಮಗೊಂದು ನಂಬಿಕೆ ಇರಬೇಕಲ್ಲ, ನಾವು ಒಂದು 10,000 ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ, ಒಂದು ಲೇಬರ್ ಹೋಗಿರ್ತಾರೆ, ಆವಾಗ ನಮಗೊಂದು ನಂಬಿಕೆ ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ಲಾಂಗ್ ಆಗಿಬಿಟ್ರೆ ಒಂದು 5,000 10,000 ಹಾಕ್ಸ್ಕೊತೀವಿ. ಅದು ಬಿಟ್ಟರೆ ಇಲ್ಲ ಅಂದರೆ ನಮ್ಮ ಒಂದು 50-60 ಕಿಲೋಮೀಟ್ರ್ ಆದರೆ ಹೋಗಿ ನಾವೇ ಅಳತೆ ಮಾಡಿ ಹೋಗಿ ಅಳತೆ ಮಾಡಿಕೊಂಡು ಅಡ್ವಾನ್ಸ್ ಇಸ್ಕೊಂಡು ಬರ್ತೀವಿ. ಆ ಥರ ಇರುತ್ತೆ ನಮ್ಮದು ವರ್ಕು. ಸರ್ 1 ಎಕರೆ ಬಂದು 2 ದಿನ ಆಗುತ್ತೆ. ಹೌದು ಸರ್. ಕಲ್ಲು ಒಂದು 200-250 ಕಲ್ಲು ಅಂದರೆ 2 ದಿನ 2.5 ದಿನದಲ್ಲಿ ಮುಗಿದೋಗುತ್ತೆ. ಅದೇ ಜಾಸ್ತಿ ಆಯಿತು ಅಂದರೆ 3 ದಿನ 4 ದಿನ ಗಂಟು ಆಗುತ್ತೆ. ಸುಮ್ಮನೆ ಇವಾಗ ಸರ್ ಕೆಲಸ ಕೊಡೋಕೆ ಮುಂಚೆನೇ ಸರ್ 1 ದಿನ ಮುಗಿಸ್ಬಿಡ್ತೀನಿ 2 ದಿನ ಮುಗಿಸ್ಬಿಡ್ತೀನಿ ಅದೆಲ್ಲ ಆಗಲ್ಲ. ಏನಿದ್ರು 1 ದಿನ ಗುಂಡಿ ಹೊಡೆದು ಕಲ್ಲು ಹಾಕಿದ್ರು 1 ದಿನ ತಂತಿ ಮೆಸ್ ಕಟ್ಟೋಕ್ಕಾಗುತ್ತೆ. 2 ದಿನ ತಪ್ಪಿದ್ರೆ 2.5 ದಿನ ಆಗೇ ಆಗುತ್ತೆ. 1 ಎಕರೆ ಫಿನಿಶ್ ಆಗೋಕ್ಕೆ. ಅಪ್ರಾಕ್ಸಿಮೇಟ್ಲಿ 1 ಎಕರೆಗೆ ಎಷ್ಟು ಕಲ್ಲು ಬೇಕಾಗುತ್ತೆ ಸರ್? ಒಂದು ಎಕರೆಗೆ ಅಂದಾಜು ಒಂದು 250 ಕಲ್ಲಂತೂ ಬೇಕೇ ಬೇಕಾಗುತ್ತೆ. 250 ಅಂದರೆ ಜಮೀನು ಯಾವ ಥರ ಇರುತ್ತೋ ಆ ಥರ ಮೆಟೀರಿಯಲ್ ತೊಗೊಳುತ್ತೆ. ಬಾಕ್ಸ್ ಟೈಪಲ್ಲಿ ಇದ್ದರೆ ಒಂದು 200 ಗಂಟು ಆಗುತ್ತೆ. ಸ್ವಲ್ಪ ಉದ್ದ ಆಯಿತು ಅಂದರೆ 250 300 ಗಂಟು ತೊಗೊಳುತ್ತೆ. ನಾನು ಬಳ್ಳಾರಿಲಿ ಹೋಗಿ ಮಾಡಿದೆ, ಅದು ಬಂದು 5 ಎಕರೆ ಐತೆ, 950 ಕಲ್ಲು ಹಿಡ್ದಿತ್ತು ಅದು. ಅಂದರೆ ಸಣ್ಣ ಫುಲ್ಲು ಉದ್ದ ಇತ್ತು ಜಮೀನು. ಆ ಥರ ಇರುತ್ತೆ ಜಮೀನು, ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಸರ್. ಸರ್ ಈ ಕಲ್ಲುಗಳೆಲ್ಲ ಎಲ್ಲಿ ತರಿಸ್ತೀರಾ ಸರ್? ನಮ್ಮ ಕಲ್ಲೆಲ್ಲ ಬಂದು ಕೋಲಾರ, ಅದು ಬಿಟ್ಟರೆ ಹೊಸಪೇಟೆಯಿಂದ ಬರುತ್ತೆ. ನಮ್ಮದೇ ಟ್ರಾನ್ಸ್ಫರ್ ಇರೋದ್ರಿಂದ ಎಲ್ಲೇ ಆದರೂ ಒಂದೇ ರೇಟಲ್ಲಿ ಮಾಡ್ಕೊಡ್ತೀವಿ ನಾವು. ಎಲ್ಲ ನಮ್ಮದೇ ಇರುತ್ತೆ. ಅದರಿಂದ ನಾವು ಎಲ್ಲೇ ಆದರೂ ಒಂದೇ ರೇಟಲ್ಲಿ ಮಾಡಿಕೊಡ್ತೀವಿ. ಅದು ಬೆನಿಫಿಟ್ ಇರುತ್ತೆ. ಆಮೇಲೆ ನಮ್ಮದು ಮೂಲೆಯಲ್ಲೆಲ್ಲ ಬಂದು ಡಬಲ್ ಕಲ್ಲು ಇರುತ್ತೆ. ಅದು ಮೂಲೆಯಲ್ಲೆಲ್ಲ ಯಾಕೆ ಡಬಲ್ ಕಲ್ಲು ಅಂದರೆ ಈ ಪ್ರೆಜರೆಲ್ಲ ಹೋಗಿ ಮೂಲೆಯಲ್ಲೇ ನಿಂತಿರುತ್ತೆ. ಬೆಂಡ್ ಆಗುತ್ತೆ. ಇಲ್ಲಾಂದರೆ ಒಂದು ಕಲ್ಲು ಕಟ್ಟಾದ್ರೂ ಆಮೇಲೆ ಫುಲ್ ಲೂಸ್ ಆಗೋಗುತ್ತೆ. ಅದ್ರ ಬದಲು 2 ಡಬಲ್ ಕಲ್ಲಿದ್ದರೆ ಅದು ಫುಲ್ ಸೇಫ್ಟಿ ಇರುತ್ತೆ. ಆಮೇಲೆ ಟರ್ನಿಂಗಲ್ಲೆಲ್ಲ ಡಬಲ್ ಕಲ್ಲು ಹಾಕ್ತೀವಿ. ಮೂಲೆಯಲ್ಲಿ ಬಂದು ಡಬಲ್ ಕಲ್ಲು, 8 ಕಲ್ಲಿಗೆ 2 ಕಲ್ಲಿರುತ್ತೆ. ಇಲ್ಲಿ ನೋಡ್ತಾ ಇದ್ದಿಲ್ಲ ಕಲ್ಲು ಯಾವ ಥರ ಶಿಸ್ತೆಲ್ಲ ಐತೆ ಅಂತ. ಒಂದೇ ಲೆವೆಲ್ ಒಂದೇ ಶಿಸ್ತಿರುತ್ತೆ. ದಪ್ಪ ಬಂದು 4 ಇಂಚ್ ಇರುತ್ತೆ, ಅಗಲ ಬಂದು 5 ಇಂಚ್ ಇರುತ್ತೆ. 5 ಇಂಚು ಅಂದರೆ ಒಂದು 6 ಇಂಚ್ ಗಂಟು ಬರುತ್ತೆ, ಮ್ಯಾಕ್ಸಿಮಮ್ 5 ಇಂಚ್ ಬರುತ್ತೆ. ಒಂದೇ ಸಮ ಒಂದೇ ಲೆವೆಲಲ್ಲಿ ಐತೆ ಕಲ್ಲು. ಬೇರೆ ಕಡೆ ನಾನು ನೋಡಿದಾಗ ಇಷ್ಟು ಲೆವೆಲ್ ಹೌದು ಸರ್, ಇಷ್ಟು ಈ ಥರ ಇಷ್ಟು ನೀಟಾಗಿ ಯಾರು ತರಿಸೋದು ಇಲ್ಲ, ಮಾಡಿಕೊಡೋದು ಇಲ್ಲ. ನಮ್ದು ಏನಿದ್ರು ಇವಾಗ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರೋಲ್ಲ. ನಮ್ಮ ಕೆಲಸ ಶಾಶ್ವತ ಇರುತ್ತೆ. ಅವ್ರಿಗೆ ಇಂಥವ್ರು ಬಂದು ಈ ಥರ ಕೆಲಸ ಮಾಡಿಕೊಟ್ರು, ಒಳ್ಳೇದು ಮಾಡಿದ್ರು ಅಂತ ನಮಗೂ ಒಂದು ಹೆಸರು ಇರುತ್ತೆ. ಇವಾಗ ದುಡ್ಡು ಇವತ್ತು ಇರುತ್ತೆ, ನಾಳೆ ಹೊಂಟೋಗುತ್ತೆ. ಒಂದು ನೇಮ್ ಇರಬೇಕು. ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೊಂದು ಎಲ್ಲೇ ಆದರೂ ಕೆಲಸ ಮಾಡಿಕೊಡ್ತೀವಿ ಸರ್. ಅತಿ ಕಮ್ಮಿ ಬೆಲೆಯಲ್ಲಿ ಕೆಲಸ ಮಾಡಿಕೊಡ್ತೀನಿ, ಯಾವುದೇ ಥರ ಆದ್ರೂ. ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಂತ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್.